ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನವು ಆಶೀರ್ವಾದವುಳ್ಳಂಥ ದಿನವಾಗಿ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಈ ದಿನವನ್ನು ನಾವು ಪ್ರಾರಂಭ ಮಾಡೋಣ. ಈ ದಿನದ ದೇವರ ವಾಕ್ಯ ರೋಮನರಿಗೆ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯದ 4ನೇ ವಾಕ್ಯ. ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ಹೌದು ಪ್ರಿಯರೇ, ನಾವೆಲ್ಲರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಆಗಿರಬಹುದು, ನಮ್ಮ ಪ್ರತಿದಿನದ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಾವು ಸರಿ ಇದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ನಾವು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇವೆ ಎನ್ನುವಂಥ ಕಾರ್ಯವನ್ನು ನಾವು ಅಂದುಕೊಳ್ಳಬಹುದು. ಇನ್ನೊಬ್ಬರು ಸತ್ಯವನ್ನೇ ಹೇಳ್ತಿದ್ದಾರೆ ಅಂತೇಳಿ ನಾವು ನಂಬುವಂಥ ಕಾರ್ಯಗಳು ಕೂಡ ನಮ್ಮ ಜೀವಿತದಲ್ಲಿ ಇರಬಹುದು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರು. ಯಾವ ಮನುಷ್ಯರಾದರೂ ಕೂಡ ಸುಳ್ಳುಗಾರರಾಗಬಹುದು, ಆದರೆ ದೇವರು ಸತ್ಯವಂತನು. ನಾನು ಮತ್ತು ನೀವು ಆರಾಧಿಸುವಂತಹ ಕ್ರಿಸ್ತನು ಸತ್ಯವಂತನಾಗಿದ್ದಾನೆ, ಸತ್ಯವುಳ್ಳ ದೇವರಾಗಿದ್ದಾರೆ. ಆದುದರಿಂದ ಆ ಸತ್ಯವುಳ್ಳ ದೇವರನ್ನು ನಾವು ಹಿಂಬಾಲಿಸೋಣ. ದೇವರಲ್ಲಿರುವಂತಹ ಸತ್ಯ ನಮ್ಮ ಜೀವಿತದ ಅನೇಕ ಸಂಕಟಗಳಿಂದ, ಅನೇಕ ಒಂದು ಕೆಟ್ಟ ಕಾರ್ಯಗಳಿಂದ ಬಿಡಿಸುವಂಥದ್ದಾಗಿದೆ. ಅಷ್ಟು ಮಾತ್ರವೇ ಅಲ್ಲ, ಅಸತ್ಯದಲ್ಲಿ ಜೀವಿಸುವಂತಹ ನಮ್ಮ ಜೀವಿತವನ್ನು ಕೂಡ ಸತ್ಯದ ಮಾರ್ಗದಲ್ಲಿ ನಡೆಸುವುದಕ್ಕೆ ದೇವರಿಗೆ ಸಾಧ್ಯವಾಗಿದೆ. ಆದುದರಿಂದ ಆತನನ್ನು ನಾವು ಹಿಂಬಾಲಿಸೋಣ, ನಾವು ಕೂಡ ಸತ್ಯವಂತರಾಗಿ ನಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ನಿನ್ನ ವಾಕ್ಯದ ಪ್ರಕಾರವಾಗಿ ಅಪ್ಪ, ನೀವು ಸತ್ಯವಂತನಾಗಿರುವಂತಹ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ಕರ್ತನೆ ನಮ್ಮ ತಂದೆಯಾಗಿ, ನಮ್ಮ ದೇವರಾಗಿ ನಾವು ಹಿಂಬಾಲಿಸುವಾಗ ನಾವು ಕೂಡ ಸತ್ಯವಂತರಾಗಿ ನಡೆಯುವ ಹಾಗೆ ನಮಗೆ ಸಹಾಯ ಮಾಡಿ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್.